ಇನ್ನು ಶಾಲೆ ಮತ್ತು ಸಾರ್ವಜನಿಕ ಆಸ್ತಿಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಅನುಮತಿ ಕಡ್ಡಾಯಗೊಳಿಸುವ ಮಸೂದೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವುದನ್ನು ಬಿಜೆಪಿ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ. ಇದು ಹಿಂದೂ ವಿರೋಧಿ ಹಾಗೂ ರಾಜಕೀಯ ಪ್ರೇರಿತ ನೀತಿ ಅಂತ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಕಾಂಗ್ರೆಸ್ ಸಾಂವಿಧಾನಿಕ ಮೌಲ್ಯಗಳು ಮತ್ತು ಸಾರ್ವಜನಿಕ ಆಸ್ತಿಗಳ ರಕ್ಷಣೆಗಾಗಿ ಕಾನೂನು ರೂಪಿಸುವಂಥದ್ದು ಅನಿವಾರ್ಯ ಅಂತ ಸಮರ್ಥನೆ ಮಾಡಿಕೊಂಡಿದ್ದು ಉಭಯ ಪಕ್ಷಗಳ ನಡುವೆ ಇದು ತೀವ್ರವಾಗಿ ಯುದ್ಧಕ್ಕೆ ಕಾರಣವಾಗ್ತಾ ಇದೆ. ಒಂದು ಅರ್ಥ ಆಗ್ತಾ ಇಲ್ಲ, ಇವರು ಕಲ್ಚರಲ್ ಆರ್ಗನೈಸೇಷನ್ ಕರೆಕ್ಟಾ? ಧಾರ್ಮಿಕವಾಗಿ ಉಪದೇಶ ನೀಡುವಂಥ ಒಂದು ಸಂಘಟನೆ. ಪಾಕಿಸ್ತಾನ ಜೊತೆ ನೆಂಟಿಟ್ಕೋಬೇಕು, ಚೈನಾ ಜೊತೆ ನೆಂಟಿಟ್ಕೋಬೇಕು ಅಂತ ಹೇಳಕ್ಕೆ ಇವ್ರು ಯಾರು? ಆಮೇಲೆ ಇವ್ರ ಬಗ್ಗೆ ನಾವು ಏನೇ ಪ್ರಶ್ನೆ ಕೇಳಿದ್ರು ನೀವು ನಾಶ ಆಗ್ತೀರಾ ಅಂತ ಹೇಳಿದ್ರೆ ಏನರ್ಥ? ಈಗ ಈ ವಿರೋಧ ಪಕ್ಷದ ನಾಯಕರು ನಿನ್ನೆ ನಾನು ನೋಡಿದೆ, ಪ್ರಿಯಾಂಕ್ ಅವ್ರಿಗೆ ಏನಾದರೂ ಹೇಳಿದ್ರೆ ಮೊನೆ ಆಚೆ ಬರಲಿಕ್ಕೆ ನೋಡ್ಕೋತಾರೆ ಅಂತ. ಯಾಕೆ? ಯಾರಿಗೆ ಎದುರಿಸ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರು? ಏನು ಮಾಡ್ತಾರೆ ಆರ್ ಎಸ್ ಎಸ್ ಅವರು? ಗುಂಡಾ ಸಾಯಿಸ್ತಾರಾ? ನೀವು ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ಗಾಂಧಿ ಅವ್ರಿಗೆ ಬಿಟ್ಟಿಲ್ಲ, ನನಗೆ ಬಿಡ್ತೀರಾ? ಅಂದರೆ ದೇ ಆರ್ ಪ್ರೂವಿಂಗ್ ಅಂತೆ ಸರ್. ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅಂತ. ಅದೇ ಈಗ ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರಿಗೆ ಏನು ಮಾಡಿದಂಗೆ ನನಗೇನು ಇತಿಹಾಸ ಇಲ್ಲ ಅಲ್ಲಿ. ಅವರು ವಯೋಸಹಜವಾಗಿ ಅದು ಏನಪ್ಪ ಅಂದ್ರೆ ಮರಣ ಹಾಕಿದ್ರು. ಗಾಂಧೀಜಿ ಅವ್ರಿಗೆ ಕೊಂದದ್ದು ಅದು ಬೇರೆ ವಿಷಯ. ಹೌದಾ? ಅದರಲ್ಲಿ ಅವರು ಯಾರು ನಾಥುರಾಮ್ ಗೋಡ್ಸೆ ಅವನು ಇವು ಎಲ್ಲ ಮಾಡಿದ್ದು ಅದೆಲ್ಲ ಇದೆ. ಆದರೆ ಅಂಬೇಡ್ಕರ್ನ ಬಿಟ್ಟಿಲ್ಲ, ನನಗೆ ಬಿಡ್ತೀರಾ ಅಂತೇಳಿ ಅವರು ಅಂದರೆ ಇವತ್ತು ಗಾಂಧೀಜಿ ಅಂಬೇಡ್ಕರ್ ಜೊತೆಗೆ ತಮ್ಮನ್ನು ತಾವು ಹೋಲಿಸ್ಕೊಳ್ತಾ ಇದ್ದಾರೆ ಇವರು. ಯಾರು? ಪ್ರಿಯಾಂಕ್ ಖರ್ಗೆ ಅವರು. ಆ ಮಟ್ಟದಲ್ಲಿ ಅದನ್ನೇ ಹೋಲಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಇವ್ರಿಗೆ ಆ ಥರ ಒಂದೇನೋ ಒಂದು ನೆರೇಟಿವ್ನ ಏನಪ್ಪ ಅಂದ್ರೆ ಫ್ಲೋಟ್ ಮಾಡ್ತಾ ಇದ್ದಾರೆ. ಅದು ತಪ್ಪು. ಅದೇನಂದ್ರೆ ಕಾಯ್ದೆ ತರ್ತಿರಲ್ಲ, ತರಿ. ಹೌದು, ಅವರು ಅದಕ್ಕೇನು ಉತ್ತರ ಕೊಡ್ತಾರೆ. ಅದು ನಿಷೇಧ ಆಯ್ತು ಅಂದ್ರೆ ಆಯಿತು, ಕಾನೂನಿನಲ್ಲಿದ್ದರೆ ಅಂತ ಹೇಳಿದೆ. ಇಲ್ಲದೆ ಇದ್ದರೆ ಮತ್ತೆ ಅದು ಮುಂದುವರಿಯುತ್ತೆ. ಆದರೆ ಇವ್ರೇನಂತ ಹೇಳಿದರೆ ಕೆಲವೊಂದು ಇದು ಏನು ಒಂದು ವಿಚಾರಗಳನ್ನು ಒಂದು ತೇಲಿ ಬಿಡ್ತಕ್ಕಂಥದ್ದು ಅಂತಕ್ಕಂಥದ್ದಿದೆ. ಹಾಗೆ ಆ ಒಂದು ಇಲ್ಲಿ ಕಾನೂನು ಅದು ಜಾರಿ ಆಗಲಿಲ್ಲ ಅಂದರೂ ಸಹಿತ ಒಂದು ಜನಮಾನಸದಲ್ಲಿ ಸಮಾಜದಲ್ಲಿ ಆರ್ ಎಸ್ ಎಸ್ ವಿರುದ್ಧ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅವರು. ಹಾಗೆ ಅದು ಎಷ್ಟರ ಮಟ್ಟಿಗೆ ಅದು ವರ್ಕೌಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಇದಾಗುತ್ತೆ ಅಂತಕ್ಕಂಥದ್ದು ಬೇರೆ ವಿಷಯ. ಅದು ಇವರು ಉತ್ತರ ಕೊಡ್ತಾರೆ, ಅವರು ಮಾಡ್ತಾರೆ. ಆದರೆ ಇದ್ದಕ್ಕಿದ್ದಂಗೆ ಪ್ರಿಯಾಂಕ್ ಖರ್ಗೆ ಅವರು ಅಂಬೇಡ್ಕರ್ ಜೊತೆಗೆ ಹೋಲಿಸ್ಕೊಳ್ತಕ್ಕಂಥದ್ದು. ನಾನೆಲ್ಲ ಪತ್ರಿಕೆಯಲ್ಲಿ ಓದಿದೆ, ನನ್ನ ಅಂಬೇಡ್ಕರ್ ರಕ್ತ ಅಂತ ಹೇಳಿದರು ಅವರು. ಇದು ಭಾಳ ಅತಿರೇಕದ ಒಂದು ಅಭಿಪ್ರಾಯ ಅಂತೇಳಿ ನನಗನ್ಸುತ್ತೆ. ಅಂಬೇಡ್ಕರ್ಗೆ ನಂತರ ನಾನೇ ಉತ್ತರಾಧಿಕಾರಿ ಅನ್ನೋಂಗೆ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತೇಳಿ ನನಗನ್ಸುತ್ತೆ.